ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅನುಪಮ ಕ್ಯಾಟ್ರಿನ್ ಆಗಿ ಅವ್ರ ಮನೆಗೆ ಹೋಗಿ ಅಡುಗೆ ಮಾಡೋ ಅಂಥದ್ದು. ತುಂಬ ಶ್ರೀಮಂತರ ಮನೆ, ಅಂದರೆ ನಂಬರ್ 1 ಶ್ರೀಮಂತರಾಗಿರೋ ಅಂಥವ್ರ ಮನೆಗೆ ಹೋಗಿ ಅಡುಗೆ ಮಾಡೋಕ್ಕೆ ಹೋಗಿದ್ದಾಳೆ. ಆದರೆ ಅಲ್ಲಿ ಏನಾಗಿದೆ ಅಂತಂದರೆ, ಅಡುಗೆ ಮಾಡ್ತಾಯಿದ್ದಾರೆ, ಪ್ರಸಾದ ಮಾಡಬೇಕು ಅಂತ ಮಾಡಿಸ್ತಾ ಇದ್ದಾರೆ. ಮಗ ಬಂದಿಯಾನೆ, ಎಲ್ಲೋ ಹೊರ್ಗಡೆ ಹೋದನು ಮಗ ಬಂದಿಯಾನೆ. ಆದರೆ ಈ ಕಡೆ ಮಾಯಿ ಪ್ರೇಮಗೆ ಫೋನ್ ಮಾಡಿಕೊಂಡು, ಅದಕ್ಕಿಂತ ಮುಂಚೆ ಫೋಟೋ ಎಲ್ಲ ಫ್ಯಾಮಿಲಿ ಫೋಟೋ ಇರುತ್ತೆ, ಅದರಲ್ಲಿ ರಾಯಿ ಫೋಟೋನ ಕಟ್ ಮಾಡಿಬಿಟ್ಟು ಪ್ರೇಮನ ಫೋಟೋದ ಹತ್ರ ಅಂಟಿಸ್ತಾ ಇರ್ತಾಳೆ. ಅದನ್ನು ಅನುಪಮ ಮಗಳು ನೋಡ್ತಾಳೆ. ನೋಡಿಬಿಟ್ಟು ಬೇಜಾರಾಗುತ್ತೆ. ಈ ಕಡೆ ಬಂದು ಅವರು ಫಂಕ್ಷನ್ನಲ್ಲಿ ಅಡುಗೆ ಮಾಡೋಕ್ಕೆ ಹೋಗಿರ್ತಾಳೆ. ಅಡುಗೆ ಮಾಡೋಕ್ಕೆ ಹೋದಾಗ ಒಂದು ಪುಟ್ಟ ಮಗು ಬರುತ್ತೆ. ಆ ಮಗು ಜೊತೆ ಆಟ ಆಡ್ಕೊಂಡು ಮಾತಾಡ್ತಾ ಇರ್ತಾಳೆ ರಾಯಿ. ಆವಾಗ ಅದರದ್ದು ಮಾತೆಲ್ಲ ಕೇಳಿಸ್ಕೊಂಡು ಅದು ಓಡೋಡೋಗುತ್ತೆ. ಆದರೆ ಆವಾಗ ಅದನ್ನು ಹಿಂಬಾಲಿಸ್ಕೊಂಡು ಹೋಗ್ತಾಳೆ ಮನೆ ಒಳಗಡೆ. ಆದರೆ ದೊಡ್ಡ ಮನೆ, ಮಗು ಯಾವ ಕಡೆ ಹೋಯ್ತು ಅಂತ ಗೊತ್ತಾಗಲಿಲ್ಲ. ಇವಳು ಯಾವುದೋ ಒಂದು ರೂಮಿಗೆ ಹೋಗ್ತಾಳೆ. ಆ ರೂಮಲ್ಲಿ ಇನ್ನೊಬ್ಬ ಇರ್ತಾನೆ, ಮೋಸ್ಟ್ಲಿ ಅವ್ರ ಮಗ ಅಂತ ಕಾಣುತ್ತೆ. ಅವರು ರೂಮಿಗೆ ಹೋಗ್ತಾಳೆ. ಹೋಗಿ ಅಲ್ಲಿ ರೂಮಲ್ಲಿ ನೋಡಿದಾಗ ಒಬ್ಬ ಮನುಷ್ಯ ಇರ್ತಾನೆ, ಅವ್ರ ಮಗ ಅಂತ ಕಾಣುತ್ತೆ. ಅವನು ಇವಳನ್ನ ಮೇಲಿಂದ ಕೆಳೋರ್ಗೆ ನೋಡ್ತಾ ಇರ್ತಾನೆ. ಇವಳು ಕೂಡ ಯಾರಪ್ಪ ಇದು ಅಂತ ನೋಡ್ತಾಳೆ. ಅದಾದಮೇಲೆ ಅವಳಿಗೆ ಆಚೆ ಹೋಗಬೇಕು. ಆದರೆ ಬಾಗಿಲು ಲಾಕ್ ಆಗಿತ್ತು, ಲಾಕ್ ತೆಗಿಬೇಕು. ಆದರೆ ಆ ರೂಮಿಗೆ ಮತ್ತೊಬ್ಬ ಲೇಡಿ ಬರ್ತಾಳೆ. ಅವಳು ಅವನ ಹೆಂಡ್ತಿ ಅಂತ ಕಾಣುತ್ತೆ. ಅವನ ಹೆಂಡ್ತಿ ಬಂದ ತಕ್ಷಣ, ನೀನು ಯಾಕೆ ಬಂದೆ ನನ್ನ ರೂಮಿಗೆ ಅಂತ ಇವಳಿಗೆ ರಾಯಿಗೇ ಬೈದ್ಬಿಡ್ತಾನೆ. ರಾಯಿಗೆ ಬೈದ ತಕ್ಷಣ, ರಾಯಿ ಇಷ್ಟೊತ್ತು ನೆಟ್ಟಿಗೆ ಮಾತಾಡ್ತಿದ್ದ, ಈಗ ಯಾಕೆ ಹಿಂಗೆ ಒಕ್ಕರ್ನಾಗ ಮಾತಾಡ್ತಿದ್ದಾನೆ ಅಂತೇಳ್ಬಿಟ್ಟು ಇದು ಮಾಡ್ತಾಳೆ. ಆಮೇಲೆ ಈ ಮಗು ಎಲ್ಲೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಈ ಕಡೆ ಬಂದು ಲಲಿತಾ ಮತ್ತು ಅವಳ ಗಂಡ ಏನೋ ಮಾತಾಡಿಕೊಂಡು ಕ್ಯಾಟ್ರಿನ್ ಹೋಗಿದ್ದಾರೆ, ಬೇಜಾನು ದುಡಿಮೆ ಹಾಗೆ ಹೀಗೆ ಅಂತ ಏನೇನೋ ಮಾತಾಡಿಕೊಂಡು ಇವರಿಬ್ಬರು ಎಂಜಾಯ್ ಮಾಡ್ಕೊಂಡು ಆಟ ನೋಡಿಕೊಂಡು ಮಾತಾಡ್ಕೊಂಡು ಬರ್ತಾಯಿದ್ದಾರೆ. ಪ್ರೇಮಗೆ ಮಾಯಿ ಫೋನ್ ಮಾಡಿದ್ದಾಳೆ. ಫೋನ್ ಮಾಡಿಬಿಟ್ಟು ಏನೇನೋ ಮಾತಾಡಿದಾಗ ಅವನಿಗೆ ತುಂಬ ಬೇಜಾರಾಗುತ್ತೆ. ಆ ಬೇಜಾರಾದಾಗ ಇವಳು ರಿಸ್ಟ್ರಿಕ್ಷನ್ ಜಾಸ್ತಿ ಇರುತ್ತೆ ಮಾಯಿದು. ಹಾಗಾಗಿ ಅವನಿಗೆ ಬೇಜಾರಾಗುತ್ತೆ. ಆ ಬೇಜಾರಾದಾಗ ಮೊಬೈಲ್ನ ಹಾಗೆ ಕೈ ಬಿಟ್ಬಿಡ್ತಾನೆ. ಅದು ಮೊಬೈಲು ಗೊಚ್ಚೆ ಒಳಗೆ ಬಿದ್ದುಬಿಡುತ್ತೆ. ಅವನು ಜೀಪಲ್ಲೆಲ್ಲೋ ನಿಲ್ಲಿಸ್ಕೊಂಡಿರ್ತಾನೆ, ಗೊಚ್ಚೆ ಒಳಗೆ ಬಿದ್ದುಬಿಡುತ್ತೆ. ಇದು ಆಗದೆ ಇದ್ದ ಕೆಲಸ, ಇವಳನ್ನ ಮದುವೆ ಮಾಡಿಕೊಂಡ್ರೆ ನನ್ನನ್ನು ಬದುಕೋಕ್ಕೆ ಬಿಡಲ್ಲ ಅನ್ನಂಗೆ ಆಗಿಬಿಟ್ಟಿದೆ ಅವನಿಗೆ. ಆಮೇಲೆ ನಾನು ಹೇಳ್ದಂಗೆ ಕೇಳಬೇಕು, ರಾಯಿನ ಮಾತಾಡಿಸ್ಬಾರ್ದು ಹಾಗೆ ಹೀಗೆ ಅಂತ ಏನೇನೋ ರಿಸ್ಟ್ರಿಕ್ಷನ್ ಮಾಡ್ತಾಳೆ. ಆ ರಿಸ್ಟ್ರಿಕ್ಷನ್ ಇವನಿಗೆ ಒಪ್ಪಿಗೆ ಆಗಲ್ಲ. ಒಪ್ಪಿಗೆ ಆಗದೆ ಇದ್ದ ಕಾರಣಕ್ಕೆ ಮೊಬೈಲ್ನ ಹಾಗೆ ಕೈ ಬಿಟ್ಬಿಡ್ತಾನೆ. ತುಂಬ ಬೇಜಾರು ಮಾಡಿಕೊಂಡೇ ಕೈ ಬಿಡ್ತಾನೆ. ಆಮೇಲೆ ಅದು ಮೊಬೈಲ್ ಕೆಳಗೆ ಬಿದ್ದಿರುತ್ತೆ. ಆವಾಗ ಇವನು ಜೀಪ್ ತೊಗೊಂಡು ಸ್ವಲ್ಪ ದೂರ ಹೋಗಿರ್ತಾನೆ, ಮೊಬೈಲ್ ನೋಡ್ತಾನೆ ಇರಲ್ಲ. ಪುನಃ ವಾಪಸ್ ಬರ್ತಾನೆ, ಗೊಚ್ಚೆ ಒಳಗೆ ಬಿದ್ದಿರುತ್ತೆ, ತೊಗೊಳ್ತಾನೆ. ನಂಬರ್ 1 ಬರಲ್ಲ, ಫೋನು ಬರಲ್ಲ, ಎಲ್ಲ ಹಾಳಾಗೋಗಿದೆ. ಆಗ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಒರೆಸ್ತಾನೆ, ಎಲ್ಲ ಇದು ಮಾಡ್ತಾನೆ, ಏನೂ ಮಾಡೋಕ್ಕಾಗಲ್ಲ. ಈ ಕಡೆ ರಾಯಿನ ಮಾತಾಡಿಸ್ತಾ ಇದ್ದವನು ಒಂದೇ ಸಲ ಉಲ್ಟಾ ಹೊಡೆದು ಬಿಡ್ತಾನೆ. ಅವನ ಹೆಂಡ್ತಿ ಮುಖ ನೋಡಿ ಏನೋ ಉಲ್ಟಾ ಹೊಡೆದು ಬಿಡ್ತಾನೆ. ಉಲ್ಟಾ ಹೊಡೆದ ತಕ್ಷಣ ಇವಳಿಗೆ ಒಂಥರ ತಪ್ಪಿಬ್ಬಾಗ್ಬಿಡುತ್ತೆ. ಆಮೇಲೆ ಇಲ್ಲಿಷ್ಟು ಡಿಸ್ಕಷನ್ ನಡೆಯೋ ಟೈಮಿಗೆ ಅನುಪಮ ಕುಡಿಯೋ ನೀರು ಬೇಕು ಅಂತೇಳಿ ಕುಡಿಯೋ ನೀರು ಕೇಳ್ತಾಳೆ. ಆವಾಗ ನಾವೆಲ್ಲ ಬ್ಯುಸಿ ಇದ್ದೀವಿ ಅನುಪಮ, ನೀವು ಹೋಗಿ ಅಲ್ಲಿ ಅಡುಗೆ ಮನೆ ಇದೆ, ಅಷ್ಟು ದೂರದಲ್ಲಿದೆ, ಅಲ್ಲಿ ಹೋಗಿ ನೀವು ತುಂಬಿಸ್ಕೊಂಡು ಬನ್ನಿ ಅಕ್ವಗಾರ್ಡಿಂದ ಅಂತ ಹೇಳ್ತಾಳೆ. ಆವಾಗ ಅವಳು ತುಂಬಿಸಾಯಿತು, ನಾನೇ ತುಂಬಿಸ್ಕೊಂಡು ಬರ್ತೀನಿ ಅಂತ 4 ಬಾಟ್ಲನ್ನು ತೊಗೊಂಡು ತುಂಬಿಸ್ಕೊಬರೋಕ್ಕೆ ಹೋಗ್ತಾಳೆ. ತುಂಬಿಸ್ಕೊಬರೋಕ್ಕೆ ಹೋದಾಗ ಅಲ್ಲಿ ಅವ್ರ ಅತ್ತೆ ಏನೋ ಮಾಡ್ತಿರ್ತಾಳೆ. ಅವ್ರ ಅತ್ತೆ ಮಾಡ್ತಿದ್ದವರು ಯಾರದು ಒಳಗಡೆ ಬಂದಿದ್ದು ಅಂದ ತಕ್ಷಣವೇ ಬಾಟ್ಲನ್ನೇ ಕೈ ಬಿಟ್ಬಿಡ್ತಾಳೆ ಅನುಪಮ. ಆವಾಗ ಬಾಟ್ಲೆಲ್ಲ ಬಾಟ್ಲು ಚೂರೆಲ್ಲ ಅಡುಗೆ ಮನೆ ಎಲ್ಲ ತುಂಬೋಗ್ಬಿಡುತ್ತೆ. ಆವಾಗ
ಬಾಟ್ಲು ಕೈ ಬಿಟ್ಟಿಯಲ್ಲ, ಬುದ್ಧಿ ಇಲ್ವಾ ನಿನಗೆ ಅಂತ ಬೈತಾಳೆ. ಆವಾಗ ಏನೋ ಗಾಬರಿಯಾಗಿ ಬಿಟ್ಬಿಟ್ಟೆ, ಸರಿ ನಾನು ಕ್ಲೀನ್ ಮಾಡ್ತೀನಿ ಅಂತ ಮಾಡ್ತಾಯಿರ್ತಾಳೆ. ಅಷ್ಟೊತ್ತಿಗೆ ಮನೆಯವರೆಲ್ಲ ಅಲ್ಲಿಗೆ ಬಂದುಬಿಡ್ತಾರೆ. ಬಂದಾಗ ತುಂಬ ಬೇಜಾರಾಗುತ್ತೆ. ಆವಾಗ ಬಾಟ್ಲುಗಳು ಚೂರುಗಳನ್ನ ಎತ್ತುತ್ತಾ ಇರ್ತಾಳೆ, ಕೈಗೆಲ್ಲ ಚುಚ್ಕೊಳ್ಳುತ್ತೆ, ರಕ್ತ ಬರ್ತಾ ಇರುತ್ತೆ. ಆವಾಗ ರಕ್ತ ಬರ್ತಿರುವಾಗ ಸೊಸೆ ಬಿಡಿ ಅನುಪಮ್ಮ, ನೀವು ಏನು ತೆಗಿಯೋಕ್ಕೆ ಹೋಗಬೇಡಿ, ತೆಗ್ಸೋಣ ಬಿಡಿ ಅಂತ ಹೇಳ್ತಾಳೆ. ಯಾರು ಹೊಡೆದಿದ್ದಾರೋ ಅವರೇ ತೆಗಿಬೇಕು, ಬೇರೆಯವ್ರು ಬರಲ್ಲ ಅಂತ ಗಂಡ ಹೇಳ್ತಾನೆ. ಆವಾಗ ಸೊಸೆ ತೆಗಿತೀನಿ ಬಿಡಿ ನಾನು ಅಂತ ಹೋಗ್ತಾಳೆ. ಆವಾಗ ಸೊಸೆ ತೆಗಿತಾಳಲ್ಲ ಅಂತ ಅತ್ತೆ ಮುಂದೆ ಬರ್ತಾಳೆ, ಕಾಲಿಗೆ ಚುಚ್ಕೊಬಿಡುತ್ತೆ ಗ್ಲಾಸು. ಚುಚ್ಕೊಂಡಾಗ ಮಗನೇ ಬಂದು ಗ್ಲಾಸೆಲ್ಲ ತೆಗೆದು ಅದಕ್ಕೆ ಅರಿಶಿನ ಪುಡಿ ಮೆತ್ತಿ ಎಲ್ಲ ಇದು ಮಾಡ್ತಾನೆ. ಏನಾಗಲ್ಲ ಬಿಡಮ್ಮ, ಏನಾಗಲ್ಲ ಬಿಡಮ್ಮ ಅಂತೇಳಿ ತುಂಬಾ ಸಮಾಧಾನ ಮಾಡ್ತಾನೆ. ಆಗ ಅನುಪಮ ಗ್ಲಾಸ್ ಪೀಸಸ್ ಎಲ್ಲ ಎತ್ತಿ ಡಸ್ಟ್ಬಿನ್ನಿಗೆ ಹಾಕಿ ಎಷ್ಟೋ ಸ್ವಲ್ಪ ಸಮಾಧಾನ ಮಾಡ್ತಾಳೆ. ಅವಳು ಕೇಳ್ತಾ ಇದ್ದಾಳೆ, ಅಡುಗೆ ಮನೆ ಅಲ್ಲಿದೆ ಹೋಗಿ ಅಂತ ಸೊಸೆ ಹೇಳ್ತಾ ಇದ್ದಾಳೆ. ಹಾಗಾಗಿ ಅವಳು ಅಲ್ಲಿಗೆ ಹೋಗಿದ್ದು, ಇಲ್ಲಾಂದ್ರೆ ಅಲ್ಲಿ ಹೋಗ್ತಾ ಇರಲಿಲ್ಲ ಅವಳು. ಅವಳಿಗೆ ಅಲ್ಲಿ ಯಾರು ಅಂತಲೇ ಗೊತ್ತಿಲ್ಲ. ಅದು ಅರಮನೆ ಆಗಿರೋದ್ರಿಂದ ಯಾವ ಮೂಲೆಯಲ್ಲಿ ಏನಿದೆ, ಏನು ಕತೆ ಅನ್ನೋದು ಒಂದೂ ಗೊತ್ತಾಗಲ್ಲ. ಹಾಗೇ ಗ್ಲಾಸ್ ಒಡೆದೋಗಿದ್ದಕ್ಕೂ ತುಂಬ ಬೇಜಾರಾಗಿರುತ್ತೆ. ಬೇಜಾರು ಮಾಡಿಕೊಂಡು ಪಾಪ ನೀರನ್ನು ತೊಗೊಳ್ಳಲ್ಲ, ಏನಿಲ್ಲ, ಹಂಗೆ ವಾಪಸ್ ಬಂದುಬಿಡ್ತಾಳೆ. ಆಮೇಲೆ ವಾಪಸ್ ಬಂದು ಅವ್ರ ಅತ್ತೆ ಬೇರೆ ಬೈದು ಬಿಡ್ತಾಳ. ಅದು ಬೇರೆ ಅವಮಾನ ಆದಂಗೆ ಆಗೋಗಿರುತ್ತೆ. ಏನು ಬಾಯಿಗೆ ಬಂದಂಗೆ ಆ ಅಜ್ಜಿ ಬೈದು ಬಿಡ್ತಾಳೆ ಆಂಟಿ. ಅದು ಭಾಳ ಬೇಜಾರಾಗುತ್ತೆ ಅವಳಿಗೆ. ಆವಾಗ ತುಂಬ ಬೇಜಾರು ಮಾಡಿಕೊಂಡು ಅಲ್ಲಿಂದ ಬರ್ತಾಳೆ ಅಡುಗೆ ಕಡೆ. ಆವಾಗ ಅವ್ರ ಮಗ ಹೇಳ್ತಾನೆ, ಯಾವ ಪ್ರಸಾದನೂ ಬೇಡ, ಏನು ಮಾಡೋದು ಬೇಡ, ಇವ್ರು ಈಗಲೇ ಎಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಹೊರಟೋಗ್ಲಿ, ನಮಗೆ ಏನು ಮಾಡೋದು ಬೇಡ ಇವ್ರ ಅಡುಗೆ ಅಂತ ಹೇಳಿಬಿಡ್ತಾನೆ. ಆಗ ಅಷ್ಟು ಖರ್ಚು ಮಾಡಿರ್ತಾಳಲ್ವ, ಗಾಬರಿ ಆಗಿಬಿಡ್ತಾಳೆ ಅನುಪಮ್ಮ. ಹಂಗಂದ ತಕ್ಷಣ ಯಾವ ಅಡುಗೆನೂ ಬೇಡ, ನಮ್ಮ ಅಮ್ಮಂಗೆ ಕಾಲಿಗೆ ಗ್ಲಾಸ್ ಚುಚ್ಚಿದ ಮೇಲೆ ಈ ಪೂಜೆ, ಈ ಪ್ರಸಾದ ಏನೂ ಬೇಕಾಗಿಲ್ಲ ಅಂತ ಹೇಳ್ಬಿಡ್ತಾನೆ. ಆವಾಗ ಅನುಪಮ್ಮ ಗಾಬರಿ ಆಗ್ತಾಳೆ. ಗಾಬರಿಯಾಗಿ ಸೊಸೆ ಕೂಡ ಕಣ್ಕೊಂಡು ಬಿಡ್ತಾ ಇರ್ತಾಳೆ. ಯಾಕೆ ಅಂದರೆ ಅಡುಗೆ ಮಾಡೋಕ್ಕೆಲ್ಲ ಹೇಳಿರೋಳೆ ಅವಳು. ಈ ರೀತಿ ಎಲ್ಲ ಆಗುತ್ತೆ ಅಂತ ಅವಳಿಗೇನು ಗೊತ್ತಿರುತ್ತೆ. ಇವ್ರ ಮನೇಲಿ ಕೈಗೊಂದಾಳು ಕಾಲಿಗೊಂದಾಳು ಬೇಜಾನ್ ಆಳುಗಳಿದ್ದಾರೆ. ಯಾರಿಗಾರ ಒಬ್ರಿಗೆ ಹೇಳಿ ತುಂಬಿಸ್ಕೊಟ್ಟಿದ್ರು ಆಗಿರೋದು. ಆದರೆ ಅನುಪಮನ್ನೇ ಹೋಗು ಅಂತ ಹೇಳಿದ್ದು ಅದೆಷ್ಟರ ಮಟ್ಟಿಗೋ ಗೊತ್ತಿಲ್ಲ. ಅವಳು ಹೋಗಿದ್ರೆ ಎಲ್ಲವೂ ಸರಿ ಹೋಗ್ತಾಯಿತ್ತು. ಅವಳು ಹೋಗಿದ್ದಕ್ಕೆ ಅದು ಪ್ರಸಾದ ಬೇಡ, ಏನೂ ಬೇಡ, ಅವ್ರು ಗಂಟು ಮುಟ್ಟೆ ಕಟ್ಕೊಂಡು ಹೋಗಲಿ ಅಂತ ಅಂತಾರೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.